ನಮ್ಮ ಕೆಲವು ಕಾಂಗ್ರೆಸ್ ಲೀಡರ್ಸ್ ಮಾತಾಡ್ತಕ್ಕಂಥ ರೀತಿಯನ್ನು ನೋಡಿದಾಗ ನಿನ್ನೆಯಿಂದ ಮಾತಾಡ್ತಾ ಇದ್ದಾರೆ. ಅದು ಐವಾನ್ ಡಿಸೋಜ ಇರ್ಬೋದು, ಅದು ರಕ್ಷಿತ್ ಶಿವರಾಮ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಡೆಲ್ಲಿಯಲ್ಲಿ ಮಾಜಿ ಮಂತ್ರಿ ನಮ್ಮ ಹಿಂದಿನ ರಾಜ್ಯಪಾಲರ ಮಗ ಸಲ್ಮಾನ್ ಖುರ್ಷಿದ್ ಇರ್ಬೋದು. ಇವರೆಲ್ಲ ಈ ರೀತಿ ಮಾತಾಡಿದ್ರೆ ಬಾಂಗ್ಲಾದೇಶದಲ್ಲಿ ದಿಂಬು ಹಾಸಿಗೆ ಹಿಡ್ಕೊಂಡು ಓಡ್ದಂಗೆ, ಪ್ರಧಾನಿ ಓಡ್ದಂಗೆ ಇಲ್ಲೂ ಕೂಡ ಓಡಬೇಕಾಗ್ತದೆ ಅಂತ ಹೇಳಿ ಈ ಸೊಕ್ಕಿನ ಮಾತಾಡ್ತಾರೆ. ಇಲ್ಲಿ ಯಾರೂ ಜನವೇ ಇಲ್ಲ, ವ್ಯವಸ್ಥೆ ಇಲ್ಲ, ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಊರಿನಲ್ಲಿ ರಾಜ್ಯಪಾಲರ ರೆಫ್ಯೂಸಿ ಮಾಡಿ ಸುಡ್ತಾ ಇದ್ದಾರೆ. ಕಣ್ಣಲ್ಲಿ ನೋಡಿ ಸುಮ್ಮನೆ ಇದ್ದಾರೆ. ಇವ್ರ ಮೇಲೆ FIR ಮಾಡ್ತಾ ಇಲ್ಲ ಪೊಲೀಸು. ಇಡೀ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇವ್ರ ಮರ್ಯಾದೆ ಬೀದಿಗೆ ಬಿದ್ದಿದೆ, ಇವ್ರ ಮುಖವಾಡ ಕಳಚಿದೆ. ಕೇವಲ 1.5 ವರ್ಷದೊಳಗೆ ಈ ಒಂದು ಸರ್ಕಾರ ಇಷ್ಟೊಂದು ಡಿಫೇಮ್ ಆಗುವಂಥದ್ದು ಪ್ರಥಮ ಬಾರಿಗೆ ಆಗಿದೆ. ಇವ್ರ ಮರ್ಯಾದೆಯಿಂದ, ಗೌರವದಿಂದ, ಇವರಿಗೆ ನೈತಿಕ ಏನಾದರೂ ಜವಾಬ್ದಾರಿ ಇದ್ದರೆ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕೆಳಗಿಳಿದು ಒಂದು ದೊಡ್ಡ ಪರಂಪರೆಯನ್ನು ಹಾಕ್ಕೊಡ್ಬೇಕು ಅಂತ ನಾನು ಒತ್ತಾಯಿಸ್ತೇನೆ. ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ ಅರಾಜಕತೆ, ಅದೇ ರೀತಿ ಇಂಡಿಯಾದಲ್ಲಿ ಆಗಬೇಕು ಅನ್ನುವಂಥ ಮಾನಸಿಕ ಸ್ಥಿತಿ ಕಾಂಗ್ರೆಸ್ನವ್ರದ್ದಿದೆ. ನಾವಿದ್ದರೆ ಅಧಿಕಾರದಲ್ಲಿ ಇರಬೇಕು, ಇಲ್ಲದಿದ್ದರೆ ದೇಶ ಉಳಿಬಾರ್ದು ಅಂತ, ಇಲ್ಲದೇ ರಾಜ್ಯ ಉಳಿಬಾರ್ದು, ಶಾಂತಿ ಸುವ್ಯವಸ್ಥೆ ಇರಬಾರ್ದು. ಇದು ಕಾಂಗ್ರೆಸ್ನವರ ಮಾನಸಿಕತೆ. ಇದಕ್ಕೆ ಐವಾನ್ ಡಿಸೋಜ ಅವರು ಬಹಳ ಹೇಳಿದ್ರು. ಒಬ್ಬ ವಿಧಾನ ಪರಿಷತ್ ಸದಸ್ಯ, ಅವ್ರ ಮರ್ಯಾದೆಯಿಂದ ಮಾತನಾಡುವಂಥ ಅವಶ್ಯಕತೆ ಇದೆ. ಅವರು ಐವಾನ್ ಡಿಸೋಜ ಅಲ್ಲ ಅವರು. ಆದ್ದರಿಂದ ಅವರ ಮಾತುಗಳು, ಅವರ ನಾಲಿಗೆಗಳು ಸರಿಯಾದ ರೀತಿ ಯೋಚನೆ ಮಾಡಬೇಕು. ಅವ್ರು ಏನು ಮಾತಾಡಬೇಕು ಅಂತೇಳಿ ಹೇಳಿ ನಾಲಿಗೆ ಮತ್ತು ಮೆದುಳನ್ನು ಸರಿಯಾಗಿ ಇಟ್ಕೊಂಡು ಮಾತನಾಡುವಂಥದ್ದು ಒಳ್ಳೆಯದು. ಸರ್, ಈಗ ಏನು ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಬಂದ ತಕ್ಷಣ ಈಗ BJP ಮತ್ತು ಕುಮಾರಸ್ವಾಮಿ ಅವ್ರ ಮೇಲೆ ಇದ್ದಂಥ ಒಂದಿಷ್ಟು ಕೇಸ್ಗಳನ್ನ ಮುನ್ನೆಲೆಗೆ ತರ್ತಿದ್ದಾರೆ. ಅದು ರಾಜಕೀಯ ಪಿತೂರಿನ ಅಥವಾ ಏನಾದ್ರು ಬೆದರಿಸೋ ನೋಡಿ, ಬೆದರಿಸೋವಂಥದ್ದು. ನನ್ನ ಮುಟ್ಟಿದ್ರೆ ನಿಮ್ಮನ್ನು ಏನು ಮಾಡ್ತೀರಿ ನೋಡಿ ಅಂತ, ಇದು ಯಾರೋ ರೌಡಿಗಳು ಮಾಡ್ತಾರಲ್ಲ, ಅದಂಥ ಪರಿಸ್ಥಿತಿ. ಇವ್ರ ಹತ್ರನೇ ರಾಜ್ಯದ ಅಧಿಕಾರ ಇದೆ, 1.5 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಹೆದರ್ಸೋದು ಯಾಕೆ? ಇವ್ರು ಮಾಡಬೇಕಾಗಿತ್ತು. ಏನು ಕಾನೂನು ಕ್ರಮ ತೊಗೊಂಡ್ಲಿಲ್ಲ, ಯಾರು ಅಡ್ಡಿಪಡಿಸ್ತಾರೆ ಅಂದರೆ ಇವ್ರದ್ದು ಈ ರೀತಿ ಬೆರಳು ತೋರಿಸೋದ್ರ ಮೂಲಕ ಇವ್ರ ರಕ್ಷಣೆ ಪಡೀಲಿಕ್ಕೆ ಗೃಹಿಣಿಯಾಗಿದ್ದನ್ನು ಉಪಯೋಗಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಆಗೋದಿಲ್ಲ. ಜನರ ಮನಸ್ಸಿನಲ್ಲಿ ಇವತ್ತು ಇವರೆಷ್ಟು ಅಪರಾಧಿ ಅಂತ ಗೊತ್ತಾಗಿದೆ. ಮತ್ತು ದಾಖಲೆ ಸಹಿತ ಮೂಡೋದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. ಇವ್ರದ್ದು ಅಲ್ಲದೆ ಇರುವಂಥ ಜಮೀನನ್ನು ಇವರು ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ಇವರ ಪತ್ನಿಯ ಹೆಸರಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಮರ್ಯಾದೆಗೇಡಿನ ಸಂಗತಿ. ಇದು ತಕ್ಷಣ ಇವರು ರಾಜೀನಾಮೆ ಕೊಟ್ಟು ಫೇರ್ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ.